ಕನ್ನಡಕ್ಕಾಗಿ ನಾಡು ನುಡಿ ಜಲ ಭಾಷೆ ಇದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಂತಹ ಕರವೇ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿದೆಯಾ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆ. ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆಯಾ? ಆ ರೀತಿ ಬೆಳವಣಿಗೆಗಳು ನಡೆದಿದೆ. ಬಂಧಿತ ಕರವೇ ಮುಖಂಡರ ಕುಟುಂಬಸ್ಥರಿಗೆ ಪೊಲೀಸರಿಂದ ಬೆದರಿಕೆಯಂತೆ. ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ ಅವರ ಕುಟುಂಬಸ್ಥರಿಗೆ ಕರವೇ ಕಾರ್ಯಕರ್ತರ ಮನೆಗೆ ಮಧ್ಯರಾತ್ರಿ ಪೊಲೀಸರು ನುಗ್ಗಿದ್ರು ಅಂತಕ್ಕಂಥದ್ದು ಕುಟುಂಬಸ್ಥರ ಆರೋಪ. ನುಗ್ಗಿದ್ದಾರೆ ಅಂತಕ್ಕಂಥದ್ದು ಸಾಲು ಸಾಲು ಆರೋಪಗಳು ಕೇಳಿಬರ್ತಾ ಇದೆ. ಮನೆಗಳಿಗೆ ದಾಳಿ ಮಾಡಿ ಕುಟುಂಬಸ್ಥರಿಗೆ ಭಯ ಹುಟ್ಟಿಸುವ ಕೆಲಸವನ್ನ ಪೊಲೀಸರು ಅರ್ಥಾತ್ ಸರ್ಕಾರ ಮಾಡ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಕನ್ನಡಕ್ಕೋಸ್ಕರ ಬೀದಿಗಿಳಿದು ಹೋರಾಡಿದವರು ಟಾರ್ಗೆಟ್ ಆಗ್ತಾ ಇದ್ದಾರಾ? ಬೇರೆ ಬೇರೆ ಹೋರಾಟಗಳಲ್ಲಿ ಅಥವಾ ಬೇರೆ ಬೇರೆ ಹೋರಾಟ ಅನ್ನೋದಕ್ಕಿಂತ ಸಮಾಜ ಘಾತುಕ ಕೆಲಸಗಳಲ್ಲಿ ತೊಡಗಿದ್ದಂಥವ್ರಿಗೆ ನೀವು ಯಾವುದೇ ರೀತಿ ಬೆದರಿಕೆ ಹಾಕಲ್ಲ, ಅವರ ಕುಟುಂಬಗಳಿಗೆ ನೀವು ಹೋಗಿ ಹೆದರಿಸಲ್ಲ. ನಾಡು ನುಡಿ ಜಲ ನೆಲ ಭಾಷೆಗೋಸ್ಕರ ಹೋರಾಡಿದಂಥವ್ರಿಗೆ ಕುಟುಂಬದವರಿಗೆ ಟಾರ್ಗೆಟ್. ಪೊಲೀಸರ ವಿರುದ್ಧ ಕರವೇ ಕಾರ್ಯಕರ್ತರು ಈ ರೀತಿ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾರ್ಯಾರು ಈಗ ಬಂಧಿತರಾಗಿದ್ದಾರೆ ಕರವೇ ಕಾರ್ಯಕರ್ತರು, ಅವರ ಕುಟುಂಬಗಳಿಗೆ ಅವರ ಮನೆಗಳಿಗೆ ತೆರಳಿ ಕುಟುಂಬಸ್ಥರಿಗೆ ಬೆದರಿಕೆಯನ್ನು ಹಾಕುವ ಕೆಲಸವನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕೆ ಅವ್ರು ರೌಡಿ ಶೀಟರ್ಗಳಾಗಿದ್ದರೆ ಅದೊಂಥರ, ಬಟ್ ಅವ್ರು ರೌಡಿ ಶೀಟರ್ಸ್ ಅಲ್ಲ. ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ಕರವೇ ಕಾರ್ಯಕರ್ತರು. ಅವರ ಕುಟುಂಬದವರಿಗೆ ನೀವು ಮನೆಗೆ ಹೋಗಿ, ಅದು ರಾತ್ರೋರಾತ್ರಿ, ಮುಂದೆ ಬರುತ್ತೆ ಹೇಳ್ತೀನಿ, ರಾತ್ರೋರಾತ್ರಿ ಸಿವಿಲ್ ಡ್ರೆಸ್ಸಲ್ಲಿ ನುಗ್ತೀರಾ ಅಂದರೆ ನೀವು ಪೊಲೀಸರು ಅಂತಕ್ಕಂಥದ್ದು ಅವ್ರಿಗೆ ಹೆಂಗೆ ಅರ್ಥ ಆಗಬೇಕು? ಯಾರೋ ಬಂದಿದ್ದಾರೆ ಅಂತ ಕುಟುಂಬದವ್ರು ಹೆದರ್ಕೊಳ್ಳಲ್ವಾ? ಆ ಹೆದರಿಕೆ ಪಟ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರನೇ ಮನೆಗಳಿಗೆ ನೀವು ಈ ಥರ ನುಗ್ತಾ ಇದ್ದೀರಾ. ಪೊಲೀಸರಿಗೆ ಯಾರು ಈ ಥರ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋದು? ಕರವೇ ಕಾರ್ಯಕರ್ತರು. ಅವ್ರ ಹಿನ್ನೆಲೆ ಏನಾದರೂ ಖರಾಬ್ ಆಗಿದೆಯಾ? ಇಲ್ವಲ್ಲ. ಅಂಥವ್ರಿಗೆ ಯಾಕೆ ಅನ್ಯಾಯ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾರುತಿ ಅವರಿಂದ ಪಡೆಯೋಣ. ಮಾರುತಿ, ಈಗ ಏನು ಕರವೇ ಕಾರ್ಯಕರ್ತರ ಕುಟುಂಬಸ್ಥರ ಆರೋಪ ಏನು ನಡೀತಾ ಇದೆ? ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅಂತ? ಖಂಡಿತ ಅರವಿಂದ್, ಕರವೇ ಕಾರ್ಯಕರ್ತರ ಕುಟುಂಬಸ್ಥರ ಆರೋಪ ಬರ್ತಿರುವಂಥದ್ದು ಒಂದು ಏನು, ಈ ಘಟನೆ ನಡೆದಾಗ ಅಂದರೆ ಡಿಸೆಂಬರ್ 27ನೇ ತಾರೀಕು ಏನು ಘಟನೆ ನಡೀತು, ಆ ಘಟನೆ ನಡೆದ ನಂತರದಲ್ಲಿ ಕಾರ್ಯಕರ್ತರ ಮನೆಗಳಿಗೆ ಪೊಲೀಸರು ಬರ್ತಿದ್ದಾರೆ. ಪೊಲೀಸರು ಬಂದು ವಿಚಾರಣೆ ನಡೆಸ್ತಿದ್ದಾರೆ. ಅದು ಮಧ್ಯರಾತ್ರಿ ಬರುವಂಥದ್ದು, ಬೆಳಗಿನ ಜಾವ ಬರುವಂಥದ್ದು, ಸಿವಿಲ್ ಡ್ರೆಸ್ಸಲ್ಲಿ ಬಂದು ವಿಚಾರಣೆ ನಡೆಸುವಂಥ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಮುಖ್ಯವಾಗಿ ಸಾಮಾನ್ಯ ಕಾರ್ಯಕರ್ತರು, ಮುಖಂಡರು ಮನೆಗಳು ಮಾತ್ರ ಅಲ್ಲ, ಸಾಮಾನ್ಯ ಕಾರ್ಯಕರ್ತರ ಮನೆಗಳು ಕೂಡ ಹೋಗ್ತಿದ್ದಾರೆ. ಎಸ್ಪೆಷಲಿ ದೇವನಹಳ್ಳಿ ಆಗಿರ್ಬೋದು, ಚಿಕ್ಕಜಾಲ ಆಗಿರ್ಬೋದು, ಬ್ಯಾಟ್ರಾಂಪುರ ಆಗಿರ್ಬೋದು, ಯಲಹಂಕ ಈ ಭಾಗದಲ್ಲಿ ಏನು ಅವತ್ತು ಗಲಾಟೆಗಳಾಯಿತು. ಈ ಭಾಗದಲ್ಲಿ ಫ್ಲೆಕ್ಸ್ಗಳಲ್ಲಿ ಅಥವಾ ಫೇಸ್ಬುಕ್ಗಳಲ್ಲಿ ಕರವೇ ಕಾರ್ಯಕರ್ತರು ಅನ್ನೋದನ್ನು ಗುರುತಿಸ್ಕೊಂಡು ಅವರು ಮನೆಗಳ ಹತ್ರ ಹೋಗಿ ವಿಚಾರಣೆ ನಡೆಸುವಂಥ ಕೆಲಸ ಮಾಡ್ತಿದ್ದಾರೆ. ಇದರಿಂದ ಕುಟುಂಬಸ್ಥರ ಆತಂಕಗೊಳ್ತಿರುವಂಥದ್ದು. ಇಲ್ಲಿ ಕಾರ್ಯಕರ್ತರು ಹೇಳ್ತಿರುವಂಥದ್ದು, ಕುಟುಂಬದಲ್ಲಿ ಭಯ ಬೀಳಿಸಿದ್ರೆ ಇವ್ರು ಮುಂದಿನ ಹೋರಾಟಗಳಿಗೆ ಬರೋದಿಲ್ಲ, ಹೋರಾಟವನ್ನು ಹತ್ತಿಕ್ಕುವಂಥ, ಹೋರಾಟನ ತಡೆಯುವಂಥ ಕೆಲಸನ ಕುಟುಂಬದ ಲೆವೆಲ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಅಂತ ಈ ಕರವೇ ಕಾರ್ಯಕರ್ತರು ಆರೋಪ ಮಾಡ್ತಿರುವಂಥದ್ದು. ಏಕಾಏಕಿ ಬರ್ತಾರೆ, ವಿಚಾರಣೆ ನಡೆಸ್ತಾರೆ, ಸಿವಿಲ್ ಡ್ರೆಸ್ಸಲ್ಲಿ ಬರ್ತಿದ್ದಾರೆ. ಅವ್ರು ಪೊಲೀಸರು ಅಂತ ಕೇಳಿದ್ರೆ ID ಕಾರ್ಡು ತೋರಿಸೋದಿಲ್ಲ. ಈ ರೀತಿಯ ಆರೋಪಗಳನ್ನ ಈಗ ಕರವೇ ಕಾರ್ಯಕರ್ತರು ಮಾಡ್ತಿರುವಂಥದ್ದು. ಯಾಕಂದರೆ ಈ ಹಿನ್ನೆಲೆಯಲ್ಲಿ ಅಂದರೆ ಘಟನೆ ನಡೆದಂಥ ನಾರಾಯಣಗೌಡನ ಬಂಧನ ಆದ ನಂತರದಲ್ಲಿ ಸಾಕಷ್ಟು ಏನು ಪೊಲೀಸರು ಮನೆಗಳ ಹತ್ರ ಬಂದು ವಿಚಾರಣೆ ನಡೆಸಿ ನಮ್ಮನ್ನ ಕಳ್ಳರದ ರೀತಿ ನೋಡ್ತಿದ್ದಾರೆ. ನಾವೇನು ಕಳ್ತನ ಮಾಡಿದ್ದೀವ, ದರೋಡೆ ಮಾಡಿದ್ದೀವ ಅಥವಾ ರೌಡಿ ಶೀಟರ್ಗಳ ಈ ರೀತಿ ನಮ್ಮ ಮನೆ ಹತ್ರ ಯಾಕೆ ಬರ್ತಿದ್ದಾರೆ ಅಂತ ಈಗ ಕರವೇ ಕಾರ್ಯಕರ್ತರು ಪ್ರಶ್ನೆಗಳನ್ನ ಮಾಡ್ತಿರುವಂಥದ್ದು. ಇದ್ರ ಜೊತೆಗೆ ಮುಖ್ಯವಾಗಿ ಕರವೇ ಕಾರ್ಯಕರ್ತರಾದಂಥ ಕೆಲವು ಹೋರಾಟಗಾರರ ಮನೆಗಳ ಮುಖಂಡರು ಅಲ್ಲೇ ರ್ಯಾಲಿಯಲ್ಲಿ ಭಾಗಿಯಾಗದೇ ಇರುವಂಥವ್ರು ಮನೆಗಳ ಹತ್ರನೂ ಸಹ ಹೋಗಿ ಅವರ ವಿಚಾರಣೆ ನಡೆಸುವಂಥ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಿರೋದು. ಜೊತೆಗೆ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ವಾಹನಗಳನ್ನು ವಶಕ್ಕೆ ಪಡೆಯುವಂಥ ಕೆಲಸ ಮಾಡಿದ್ದಾರೆ. ಆ ವಾಹನ ವಶಕ್ಕೆ ಪಡಿಬೇಕಾದ್ರೂ ಕೂಡ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಗಾಡಿಗಳು ಬಾಡಿಗೆಗೆ ಹೋಗಿರುತ್ತೆ. ಬಾಡಿಗೆಗೆ ಹೋಗಿರೋ ಸಂದರ್ಭದಲ್ಲಿ ಬಂದು ಬಾಡಿಗೆಯನ್ನು ನಿಲ್ಲಿಸಿ ಗಾಡಿಗಳನ್ನ ವಶಕ್ಕೆ ಪಡ್ಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ನಾವೇನು ಗಂಧದ ಸಾಗಾಣಿಕೆ ಮಾಡ್ತಿದ್ವ ಅನ್ನೋದು ಸಹ ಅವರ ಆರೋಪ. ಈ ಏನಂದರೆ ಎಲ್ಲಿ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಮೂಲ ಮಂತ್ರಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ ಅನ್ನೋಂಥ ಪ್ರಶ್ನೆ ಕಾಡ್ತಿರುವಂಥದ್ದು. ಅರವಿಂದ್, ಓಕೆ ಮಾರುತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಬಟ್ ಇದು ನಿಜನೇ ಆದರೆ ನಿಜಕ್ಕೂ ಪೊಲೀಸರಿಗೆ ಮಾನವೀಯತೆ ಅನ್ನೋದೇ ಇಲ್ಲ. ನೀವು ರಾಜಕಾರಣಿಗಳ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಆಗುತ್ತೆ. ಸರ್ಕಾರ ನಿಮಗೇನಾದರೂ ಇನ್ಸ್ಟ್ರಕ್ಷನ್ ಕೊಟ್ಟಿದೆಯಾ? ಅದನ್ನಾದರೂ ಹೇಳ್ಬಿಡಿ. ಅಟ್ಲೀಸ್ಟ್ ಸರ್ಕಾರ ಏನಾದರೂ ಈ ಥರ
ಅವರ ಕುಟುಂಬದವ್ರಿಗೆ ಬೆದರಿಕೆ ಹಾಕಿ ಅಂತ ಹೇಳಿದರೆ ಅದು ಹೋರಾಟಗಳನ್ನು ಹತ್ತಿಕ್ಕುವಂತಹ ಕೆಲಸವಾಗ್ಬಿಡುತ್ತೆ. ಬಟ್ ಇದಕ್ಕೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಏನು ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ, ಈ ಥರ ಎಲ್ಲ ಹೆದರ್ಸೋದ್ರಿಂದ ಪ್ರಯೋಜನವೂ ಇಲ್ಲ. ಅವರೇನು ಸಮಾಜಘಾತುಕ ಕೆಲಸಗಳನ್ನ ಮಾಡ್ತಾ ಇಲ್ಲ, ಕನ್ನಡ ಪರ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು ಅವರು. ನಾಮಫಲಕಗಳಲ್ಲಿ ಕನ್ನಡ ಭಾಷೆ ಕಡ್ಡಾಯ ಮಾಡಿ ಅಂತ ಹೋರಾಟ ಮಾಡಿದ್ರೆ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತಾ? ಕ್ರಿಮಿನಲ್ ಅಫೆನ್ಸ್ ಮಾಡಿದವ್ರನ್ನ ಬಿಟ್ಟೇ ಬಿಟ್ಟಿದ್ದೀರಾ ನೀವು, ಬೇರೆಯವ್ರನ್ನ ಪಾಪ ಇವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ.